ಒಂದ್ ನಿದ್ದೆ ಎಲ್ಲ ಮುಗಿಸ್ಕೊಂಡು ಬಂದ ತಕ್ಷಣ ಮಕ್ಳು ನಿದ್ದೆ ಮಾಡಿದ್ರು. ಬಂದ ತಕ್ಷಣ ಹೇಳಿದ್ರು ನಾನೀಗ ಸಂತೆ, ನಮ್ಮೂರ್ ಸಂತೆ, ನಾನ್ ಸ್ವಲ್ಪ ಬಾಳೆಕಾಯಿ ಸಂತೆಯಿಂದ ನೇಂದ್ರ ಬಾಳೆಕಾಯಿ ತಗೊಂಡಿದ್ದೆ ಸಂತೆಯಿಂದ. ಸೊ ಎಲ್ಲರೂ ಕೇರಳ ಸ್ಟೈಲಲ್ಲೆಲ್ಲ ಪೊಡಿ ಮಾಡ್ತಾರೆ, ಇಲ್ಲೂ ಪೊಡಿ ಮಾಡ್ತಾರೆ ಕಾಣಿಸುತ್ತೆ ಬಾಳೆಹಣ್ಣಿಂದ, ಅಥವಾ ಹಂಗೆ ತಿಂತಾರೆ ಇರ್ಬೇಕು. ನಾನೇನ್ ಮಾಡ್ತೀನಿ, ಇವ್ರಿಗೆ ಇದು ತುಪ್ಪದಲ್ಲಿ ಫ್ರೈ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಅದಕ್ಕೆ ಇವರಿಗೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅಂತ ತಗೊಂಡು ಇದನ್ನೊಂದ್ಸಲ ಸಿಪ್ಪೆಯಲ್ಲೇ ಹಂಗೆ ವಾಶ್ ಮಾಡ್ಕೊಂಡೆ. ಫ್ರೆಂಡ್ಸ್, ಏನ್ ಮಾಡ್ಬೇಕು ಗೊತ್ತಾ, ಈ ತರ ಹಿಂಗೆ ಎಲ್ಲದ್ರದ್ದು ಸಿಪ್ಪೆ ಹಿಂಗೆ ತಗೋಬೇಕು. ಸಿಪ್ಪೆ ಎಲ್ಲ ಹಿಂಗ್ ತೆಗೆದು ಈ ತರ ಮಾಡಿ ಮಧ್ಯದಲ್ಲಿ ಹಿಂಗ್ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಥಿಕ್ನೆಸ್ ಕಡಿಮೆ ಮಾಡಿ ಈ ತರ ಸ್ಲೈಸ್ ಮಾಡ್ಕೋಬೇಕು. ಈ ತರ ಸ್ಲೈಸ್ ಮಾಡಿ ಇಟ್ಕೋಬೇಕು. ಥಿಕ್ನೆಸ್ ಕಡಿಮೆ ಮಾಡಿ ಈ ತರ ಸ್ಲೈಸ್ ಮಾಡಿ ಇಟ್ಕೊಂಡ್ರೆ ಬೇಗ ಫ್ರೈ ಆಗ್ಲಿಕ್ಕೆ ಈಸಿ ಆಗತ್ತೆ, ನೀಟಾಗಿ ಫ್ರೈ ಆಗತ್ತೆ. ಏನ್ ಮಾಡ್ಬೇಕು ಗೊತ್ತಾ, ಪ್ಯಾನ್ಗೆ ತುಪ್ಪ ಹಾಕೋಬೇಕು. ಚೆನ್ನಾಗಿ ಹಾಕೋಬೇಕು ತುಪ್ಪ, ಲೈಕ್ ಸ್ವಲ್ಪ ಅಲ್ಲ, ಚೆನ್ನಾಗಿ ತುಪ್ಪ ಹಾಕೋಬೇಕು. ಚೆನ್ನಾಗಿ ಹಾಕೊಂಡು ಈ ತರ ನೀಟಾಗಿ ಹಾಕೋಬೇಕು. ಅಂದ್ರೆ ಬಾಳೆಕಾಯಿ ಫುಲ್ ಇಡ್ಬೇಕಲ್ಲ, ಹೆಂಗ್ ಫಿಶ್ ಫ್ರೈ ಇಡ್ತೀವಿ ಅದೇ ತರ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡ್ರೆ ಆಯ್ತು, ಚೆನ್ನಾಗಿರತ್ತೆ ಟೇಸ್ಟ್. ಅಂದ್ರೆ ಇದು ಏನ್ ಗೊತ್ತಾ, ಲೈಕ್ ಬ್ಯಾಚುಲರ್ಸ್ ಇರ್ತಾರಲ್ಲ, ಹುಡುಗ ಆಗ್ಲಿ ಹುಡುಗಿ ಆಗ್ಲಿ, ಬ್ಯಾಚುಲರ್ಸ್ ಯಾರು ಇರ್ತೀರಾ ನೀವು, ನಿಮ್ಗೆ ಈಸಿಯಾಗಿ ಮಾಡಿ ತಿನ್ನೋಗಾಗುವಂತ ಹೆಲ್ತಿ ಬ್ರೇಕ್ಫಾಸ್ಟ್ ಟೈಪ್ ಇದೆ. ಹೆಲ್ತಿ ಆಗಿರುತ್ತೆ ಅಂಡ್ ಈಸಿಯಲ್ಲಿ ಆಗತ್ತೆ. ಇನ್ನು ನೇಂದ್ರ ಬಾಳೆಹಣ್ಣು, ಸ್ವಲ್ಪ ತುಪ್ಪ, ಒಂದು ಪ್ಯಾನ್ ಇಟ್ಬಿಟ್ರೆ ಆಯ್ತು, ಈಸಿ ವೇಯಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀವಿ. ನೋಡಿ ಹಿಂಗೆ ಫಿಶ್ ಫ್ರೈಗೆ ಹೆಂಗ್ ಇಡ್ತೀವಿ ನಾವು ಪ್ಯಾನ್ ಅಲ್ಲಿ, ಹಂಗೆ ಇಟ್ಕೊಂಡ್ ಬಂದ್ರೆ ಆಯ್ತು. ಫ್ರೈ ಮಾಡಿ ಇಬ್ರಿಗೂ ಕೊಟ್ಟೆ. ನೋಡಿ ತಿನ್ನೋದ್ ನೋಡಿ ಎಷ್ಟು ಇಂಟ್ರೆಸ್ಟ್ ಇಂದ, ಎಷ್ಟು ಖುಷಿಯಿಂದ ತಿಂತಾರಂದ್ರೆ, ಎಷ್ಟು ಅವ್ರಿಗೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಅವರು ಇಂಟ್ರೆಸ್ಟ್ ಇಂದ, ಅಂದ್ರೆ ಮಕ್ಕಳಿಗೆ ನಾವು ಈ ತರ ಮಾಡಿಕೊಟ್ರೆ ಖುಷಿ ಆಗತ್ತೆ. ಅಂಡ್ ಇದು ಹೆಲ್ತಿ ಆಗಿರತ್ತೆ. ಬೇರೆ ಏನು ಇದ್ರಲ್ಲಿಲ್ಲ, ತುಪ್ಪ ಮಾತ್ರ ಆ್ಯಡ್ ಮಾಡ್ತೀವಿ ಬನಾನಾ ಜೊತೆ, ಬೇರೆ ಏನು ಆ್ಯಡ್ ಮಾಡಲ್ಲ. ಸೊ ತಿನ್ನೋಕ್ಕೂ ಟೇಸ್ಟಿ ಆಗಿರತ್ತೆ. ಮಕ್ಕಳೇ ಹೇಗಿದೆ, ಟೇಸ್ಟ್ ಇದೆಯಾ? ಸೂಪರ್. ಅವ್ರಿಗೆ ತುಂಬಾ ಇಷ್ಟ, ಅದಕ್ಕೆ ಅವ್ರು ಸೂಪರ್ ಅಂತ ಹೇಳ್ತಾರೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ನಿಮ್ಮ ಮಕ್ಳಿಗೆ ಈ ತರ ಮಾಡ್ಕೊಡಿ. ಸಂಜೆ ಬಂದ ತಕ್ಷಣ ಈ ತರ ಒಂದು ಸ್ನ್ಯಾಕ್ಸ್ ಮಾಡ್ಕೊಡಿ, ಅವ್ರಿಗೂ ಇಷ್ಟ ಆಗತ್ತೆ.